ಸೊ ಇದಾದಮೇಲೆ ನಮ್ಗೆ ನೆಕ್ಸ್ಟ್ ಟ್ರಿಮ್ ಟು ಸರ್ಫೇಸ್ ಅಂತೇಳಿ ಕೊಟ್ಟಿದ್ದಾನೆ. ಸರ್ಫೇಸನ್ನು ಬೇಸ್ ಮಾಡ್ಕೊಂಡು ಟ್ರಿಮ್ ಆಗ್ಬೇಕು ನಮಗೆ. ಸೊ ಅದಕ್ಕಂತೇಳಿ ನಾನು ಇವಾಗ ಇನ್ನೂ ಒಂದು ಇದ್ರ ಮೇಲೆ ಇನ್ನೂ ಒಂದು ಸರ್ಫೇಸನ್ನು ನಾವು ಡ್ರಾ ಮಾಡೋಣ. ಸೊ ಲೈನ್ ಆಪ್ಷನ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಲೈನ್ನ ಕ್ರಿಯೇಟ್ ಮಾಡಿ ಇದ್ರ ಮೇಲೆ ನಾವು ಡ್ರಾಫ್ಟಿಂಗ್ ಮಾಡೋಣ. ಡ್ರಾಫ್ಟ್ ಆಪ್ಷನ್ಸ್. ಸೊ ಡ್ರಾಫ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಸಿಂಪಲ್ ಈ ಲೈನ್ನ ಸೆಲೆಕ್ಟ್ ಮಾಡ್ಕೊಂಡು ದೆನ್ ಓಕೆ ಮೇಲೆ ಕ್ಲಿಕ್ ಮಾಡಿ ಸಾಕು. ನಮಗಿಲ್ಲಿ ಡ್ರಾಫ್ಟ್ ಆಗಿ ಬಂದಿರುತ್ತೆ. ಇಲ್ಲಿ ವ್ಯಾಲ್ಯೂಸ್ ಕೊಡ್ಬೋದು ನೀವು. ನಾನು 40 ಎಂಟ್ರ್ ಕೊಡ್ತಾ ಇದ್ದೀನಿ. ದೆನ್ ಓಕೆ. ಸೊ ಈ ರೀತಿ ಎರಡು ಸರ್ಫೇಸ್ ಇರುತ್ತೆ. ಸೊ ಇವಾಗ ಈ ಸರ್ಫೇಸ್ ನಮಗೆ ಈ ಮೇಲೆ ನಾವು ಇವಾಗ ರೀಸೆಂಟ್ಲಿ ಡ್ರಾ ಮಾಡಿರುವಂಥ ಸರ್ಫೇಸನ್ನು ಬೇಸ್ ಮಾಡ್ಕೊಂಡು ಟ್ರಿಮ್ ಆಗ್ಬೇಕು ನಮಗೆ, ರೈಟ್. ಸೊ ಅವಾಗ ನಾವು ಏನು ಮಾಡ್ತೀವಿ ಅಂದರೆ ಟ್ರಿಮ್ ಟು ಸರ್ಫೇಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು ನಾವು. ಟ್ರಿಮ್ ಟು ಸರ್ಫೇಸ್ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಸೆಲೆಕ್ಟ್ ಫಸ್ಟ್ ಸೆಟ್ ಅಂತ ಕೇಳ್ತಾ ಇದೆ. ಸೊ ಫಸ್ಟ್ ಸೆಟ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಡ್ ಸೆಲೆಕ್ಷನ್. ಸೆಕೆಂಡ್ ಸೆಟ್ ಎಂಡ್ ಸೆಲೆಕ್ಷನ್. ಇಂಡಿಕೇಟ್ ದ ಏರಿಯಾ ಟು ಕೀಪ್ ಸೆಲೆಕ್ಟಿಂಗ್ ದ ಸರ್ಫೇಸ್ ಟು ಬಿ ಟ್ರಿಮ್ ಮೋಡ್ ಅಂತೇಳಿ ಕೇಳ್ತಾ ಇದೆ. ಸೊ ಇಂಡಿಕೇಟ್ ಮಾಡ್ಬೇಕು ನಾವು ಯಾವ ಒಂದು ಏರಿಯಾನ, ಈ ರೀತಿ, ರೈಟ್. ಸೊ ಈ ಸೆಕೆಂಡ್ ಸರ್ಫೇಸ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು. ಕ್ಲಿಕ್ ಮಾಡಿದಾಗ ಈ ರೀತಿ ಸಿಂಪಲಾಗಿ ನಾವು ಯಾವ ರೀತಿ ಇಂಡಿಕೇಟ್ ಮಾಡ್ತೀವಲ್ಲ ಆ ಒಂದು ಏರಿಯಾ ಹಾಗೆ ಇರುತ್ತೆ. ಸೊ ರಿಮೈನಿಂಗ್ ಅದರ ಅಪೋಸಿಟ್ ಇರೋದೆಲ್ಲ ಡಿಲೀಟ್ ಆಗಿ ಹೋಗುತ್ತೆ, ರೈಟ್. ಸೊ ಫಸ್ಟ್ ಸೆಟ್ ಸೆಕೆಂಡ್ ಸೆಟ್ ಹೋಗುತ್ತೆ. ಸೊ ಇಲ್ಲಿ ಬೋತ್ ಸೆಟ್ ಮೇಲೆ ಕ್ಲಿಕ್ ಇರಬೇಕು ಅಂದರೆ ನಿಮಗೆ ಯಾವ ಒಂದು ಏರಿಯಾ ರಿಮೈನಿಂಗ್ ಹಾಗೆ ಇರಬೇಕು, ಡಿಲೀಟ್ ಆಗಬೇಕು ಅಂತೇಳಿ ತೋರಿಸುತ್ತೆ. ಇವೆಲ್ಲ ಆಪ್ಷನ್ಸ್ ಕೂಡ ಸೇಮ್ ಸಿಂಪಲ್, ರೈಟ್. ಸೊ ಇನ್ನೊಮ್ಮೆ ತೋರಿಸ್ಕೊಡ್ತೀನಿ. ಟ್ರಿಮ್ ಟು ಸರ್ಫೇಸ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟಿಗೆ ಫಸ್ಟ್ ಸೆಟ್, ನೆಕ್ಸ್ಟ್ ಸೆಕೆಂಡ್ ಒನ್, ಎಂಡ್ ಸೆಲೆಕ್ಷನ್. ಸೊ ಇವಾಗ ಇಂಡಿಕೇಟ್ ದ ಏರಿಯಾ ಅಂತ ಕೇಳ್ತಾ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿಬಿಟ್ಟು ಈ ರೀತಿ, ಸೊ ಈ ರೀತಿ ಈ ಸರ್ಫೇಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ನಮಗೆ ಈ ರೀತಿ ಸಿಂಪಲಾಗಿ ನಾವು ಡಿಲೀಟ್ ಮಾಡ್ಬೋದು.